9ನೇದು ಕೃಷ್ಣ, 10ನೇದು ಕಲ್ಕಿ. ಅದು ವಿಷ್ಣುವಿನ ದಶ ಅವತಾರಗಳು. So, fasten your seat belts. ಕಲ್ಯಾಣ ಮಂಟಪ ಅಂತ ಕರೀತಾರೆ, ಮತ್ತು ಹೆಸರು ಮಹಾರಂಗ ಮಂಟಪ. ಇದನ್ನು ರಾಜ ಕೃಷ್ಣದೇವರಾಯ ಆಳ್ವಿಕೆ ಮಾಡೋಂಥ ಟೈಮಲ್ಲಿ ಮಹಾರಂಗ ಮಂಟಪನ ನಿರ್ಮಾಣ ಮಾಡಿದ್ದಾರೆ. ಸೊ ಅದೇ ರೀತಿ ನೀವೆಲ್ಲ ಮೇಲ್ಗಡೆ ನೋಡಿ, ಇವೆಲ್ಲ ಹಳೆಯ ಕಾಲದ ಪೇಂಟಿಂಗ್ಸ್ ಸರ್. ಇವೆಲ್ಲ 500 ವರ್ಷದ ಹಳೆಯ ಕಾಲದ ಪೇಂಟಿಂಗು. ಒಂದೊಂದು ಪೇಂಟಿಂಗಲ್ಲಿ ಒಂದೊಂದು ಸ್ಟೋರಿ ಇದೆ ಸರ್. ಅಲ್ಲಿ ಪಲ್ಲಕ್ಕಿ ಇದೆ ನೋಡಿ ಸರ್. ಆ ಪಲ್ಲಕ್ಕಿ ಒಳಗಡೆ ವಿದ್ಯಾರಣ್ಯ ಗುರು ಇದ್ದಾರೆ. ಅಂದರೆ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡೋದು ಹರಿಹರ ಮತ್ತು ಬುಕ್ಕರಾಯ. 1336 ಅವರು ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಅವರ ಗುರುಗಳು ಯಾರಂದರೆ ವಿದ್ಯಾರಣ್ಯ. ಆ ವಿದ್ಯಾರಣ್ಯ ಗುರುಗಳ ಮಾರ್ಗದರ್ಶನದಿಂದ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಅದಕ್ಕೋಸ್ಕರ ಅವರನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡಿ. ಅವತಾರಗಳು ಫಸ್ಟ್ ಒಂದು ಅವತಾರ ಬರ್ತದೆ, ಮತ್ಸ್ಯ ಇದೆ ನೋಡಿ, ಮೀನಿನ ಅವತಾರ. ಸೆಕೆಂಡ್ ಒಂದು ಬಂದ್ಬಿಟ್ಟು ಕೂರ್ಮ ಅವತಾರ ಇದೆ, ಆಮೆ ಅವತಾರ. ಥರ್ಡ್ ಬಂದ್ಬಿಟ್ಟು ವರಾಹ ಅವತಾರ ಇದೆ. ಸೊ 4ನೇದು ನರಸಿಂಹ, 5ನೇದು ವಾಮನ, 6ನೇದು ಪರಶುರಾಮ, ಸೊ 7ನೇದು ರಾಮ, 8ನೇದು ಬಲರಾಮ, 9ನೇದು ಕೃಷ್ಣ, 10ನೇದು ಕಲ್ಕಿ. ಅದು ವಿಷ್ಣುವಿನ ದಶ ಅವತಾರಗಳು. ಇಲ್ಲೊಂದು ಪೇಂಟಿಂಗ್ ಇದೆಲ್ಲ ಸರ್, ಇದು ಶಿವ ಬಂದ್ಬಿಟ್ಟು ಹೇಮಕೂಟಪುರದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ ನೋಡಿ. ಶಿವ ತಪಸ್ಸು ಮಾಡೋಂಥ ಸಂದರ್ಭದಲ್ಲಿ ಅವ್ರ ಆಪೋಸಿಟಲ್ಲಿ ಇರೋದು ಮನ್ಮಥ ಮತ್ತು ಆತನ ಹೆಂಡತಿ ರತಿ ಮನ್ಮಥರು ಇಬ್ಬರು ಹೋಗಿ ಪುಷ್ಪ ಬಾಣ ಎದುರಿಡತ್ತೆ ಅದ್ರ ಕೈಯಲ್ಲಿ. ಆ ಪುಷ್ಪ ಬಾಣದಿಂದ ಶಿವನ ಎದೆಗೆ ಹೊಡಿತಾನೆ. ಅವ್ರ ಶಿವನ ತಪಸ್ಸು ಭಂಗ ಆಗುತ್ತಲ್ಲ, ಭಂಗ ಆದ್ಮೇಲೆ 3ನೇ ಕಣ್ಣು ಅಂತ ಹೋದು ಭಸ್ಮ ಮಾಡಿದಂಥ ಸ್ಥಳ. ಅದಕ್ಕೋಸ್ಕರ ಶಿವನಿಗೆ ಇಲ್ಲಿ ವಿರೂಪಾಕ್ಷ ಅಂತ ಹೆಸರು ಬಂದಿರೋದು. ಶಿವನ ದೇವಸ್ಥಾನಕ್ಕೆ ಇಲ್ಲಿ ವಿರೂಪಾಕ್ಷ ಅಂತ ಕರೀತಾರೆ. ಯಾಕೆ ವಿರೂಪಾಕ್ಷ ಅಂತ ಕರೀತಾರೆ? ವಿರೂಪ ಅಂದರೆ ಕೋಪ, ಅಕ್ಷ ಅಂದರೆ 3ನೇ ಕಣ್ಣು. ಆ 3ನೇ ಕಣ್ಣು ಅಂತ ಏನು ಮನ್ಮಥನನ್ನ ಭಸ್ಮ ಮಾಡ್ತಾನಲ್ಲ ಶಿವ, ಅದಕ್ಕೋಸ್ಕರ ಶಿವನಿಗೆ ಇಲ್ಲಿ ವಿರೂಪಾಕ್ಷ ಅಂತ ಹೆಸರು ಬಂದಿರೋದು. ಶಿವನಿಗೆ ಮತ್ತೊಂದು ಹೆಸರು ಈ ಭಾಗದಲ್ಲಿ ಪಂಪಾಪತಿ ಅಂತ ಕರೀತಾರೆ. ಅಂದರೆ ಪಾರ್ವತಿ ಹೆಸರು ಮತ್ತೊಂದು ಹೆಸರು ಪಂಪಾದೇವಿ. ಸೊ ಪಂಪಾದೇವಿಯನ್ನು ಶಿವ ಮದುವೆ ಆದ ಕೂಡಲೇ ಪಂಪಾಪತಿ ಅಂತ ಹೆಸರು ಬಂದಿರೋದು ಶಿವನಿಗೆ. ದಿಕ್ಪಾಲಕರು ಯಾರಂದರೆ ಇಂದ್ರ, ಯಮ, ಕುಬೇರ, ವಾಯು, ಅಗ್ನಿ, ವರುಣ, ಈಶಾನ್ಯ, ಯಮ ಅವರಂತೆಲ್ಲ ಅವೆಲ್ಲ ಅಷ್ಟ ದಿಕ್ಪಾಲಕರು. ಒಳಗಡೆ ಶಿವಲಿಂಗ ಇದೆಲ್ಲ ಸ್ವಯಂಭೂ ಶಿವಲಿಂಗ ಸರ್. ಅದು ಯಾವ ರಾಜ ಕಟ್ಟಿರೋದಲ್ಲ, ಸ್ವತಃ ಉದ್ಭವ ಲಿಂಗ ಸರ್. ವಾಲಿ ಮತ್ತು ಸುಗ್ರೀವರ ರಾಜಧಾನಿ. ಆ ಟೈಮಲ್ಲಿ ರಾಮ ಲಕ್ಷ್ಮಣ ಸೀತೆ ನಡ್ಕೊಂಡ್ಬಂದಿರ್ತಾರೆ. ಒಳಗಡೆ ಇರುವಂಥ ಶಿವನ ಲಿಂಗವನ್ನು ಅವರು ನೋಡ್ತಾರೆ ಸರ್. ರಾಮ ಲಕ್ಷ್ಮಣ ನೋಡಿ ಶಿವನಿಗೆ ಪೂಜೆ ಮಾಡಿ ನಂತರ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ನಂತರ ನಿಮ್ಗೆ ಗೊತ್ತಿರುತ್ತೆ, ಸುಗ್ರೀವ ಮತ್ತು ಹನುಮಂತನ ಸ್ನೇಹ ಪಡೆದು ಮಾಲೆಯನ್ನು ವಧೆ ಮಾಡಿ ಸೀತೆಯನ್ನು ಹುಡುಕ್ಲಿಕ್ಕೆ ಇಲ್ಲಿಂದ ಹೋಗ್ತಾರೆ ಸರ್. ತಮಿಳುನಾಡು ರಾಮೇಶ್ವರ ಹೋಗಿ ಲಂಕಾದ ರಾವಣನ ಸಂಹಾರ ಮಾಡಿ ನಂತರ ಸುಗ್ರೀವನ ಇಲ್ಲಿಗೆ ಬಂದು ಅವರು ದರ್ಶನ ಪಡ್ಕೊಂಡು ಇಲ್ಲಿಂದ ಅಯೋಧ್ಯೆ ಹೋಗಿರ್ತಾರೆ. ಅದೇ ರೀತಿ ಆ ಒಂದು ದೇವಸ್ಥಾನ ಶಿವಲಿಂಗಕ್ಕೆ 6 ಮತ್ತು 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡೋಂಥದ್ದಲ್ಲಿ ಒಳಗಡೆ ಇರುವಂಥ ಗರ್ಭಗುಡಿಯನ್ನು ಕಟ್ಟಿದ್ದಾರೆ ಸರ್. ಸೊ ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗೋದು 14ನೇ ಶತಮಾನ. ಅದಕ್ಕಿಂತ ಮುಂಚೆ ಕಟ್ಟಿರುವಂಥ ದೇವಸ್ಥಾನ ಇದು ಶಿವನ ದೇವಸ್ಥಾನ. ಹಂಪೆಯಲ್ಲೇ ಅತ್ಯಂತ ಹಳೆಯ ದೇವಸ್ಥಾನ ಯಾವುದಾದ್ರೆ ಅದು ಒಂದು ಶಿವನ ದೇವಸ್ಥಾನ, ವಿರೂಪಾಕ್ಷನ ದೇವಸ್ಥಾನ. ಮತ್ತು ನಂತರ ಒಳಗಡೆ ಶಿವನ ದೇವಸ್ಥಾನಕ್ಕೆ 5.5 kg ಚಿನ್ನದ ಮುಖವಾಡವನ್ನು ದೇವಸ್ಥಾನಕ್ಕೆ ಕೊಡ್ತಾರೆ ಸರ್. ಅದು ಈಗಲೂ ಕೂಡ ಇದೆ ಚಿನ್ನದ ಮುಖವಾಡ. ಬ್ಯಾಂಕರ್ ಟ್ರೆಜರಿಯಲ್ಲಿ ಇದೆ ಸರ್. ಫೆಸ್ಟಿವಲ್ ಟೈಮಲ್ಲಿ ತಂದು ಶಿವನಿಗೆ ಹಾಕಿ ಎಲ್ಲ ಪೂಜೆ ಮಾಡ್ತಾರೆ. ಈ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆ ಮಾಡೋದ್ರ ಟೈಮಲ್ಲಿ ಈ ಟೆಂಪಲನ್ನು ಕಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಮತ್ತೊಂದು ದೇವಸ್ಥಾನ ಇದೆ, ಭುವನೇಶ್ವರಿ ದೇವಸ್ಥಾನ ಸರ್. ಈ ಭುವನೇಶ್ವರಿ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ನಮ್ಮ ದ್ವಾರ ಸಮುದ್ರದ ಹೊಯ್ಸಳರು ಸರ್, ಬೇಲೂರು ಇದೆಯಲ್ಲ, ಆ ದ್ವಾರ ಸಮುದ್ರದ ಹೊಯ್ಸಳ ಆಳ್ವಿಕೆ ಮಾಡೋದ್ರ ಟೈಮಲ್ಲಿ ಭುವನೇಶ್ವರಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಸರ್. ಈ ಭುವನೇಶ್ವರಿ ದೇವಿ ಇದೆಯಲ್ಲ ನಮ್ಮ ಕರ್ನಾಟಕದ ಕುಲದೇವಿ ಸರ್. ನಮ್ಮ ಕರ್ನಾಟಕದ ಕುಲದೇವಿ ವಿಜಯನಗರ ಸಾಮ್ರಾಜ್ಯದ ಆರಾಧ್ಯ ದೈವ ಸರ್. ಸರ್ ರಾಜರು ಇದ್ದಕ್ಕೋಕೆ ಮುಂಚೆ
ತಾಯಿಯ ದರ್ಶನ ಪಡ್ಕೊಂಡು ನಂತರ ಯುದ್ಧಕ್ಕೆ ಹೋಗ್ತಾ ಇದ್ರು. ಅದೇ ರೀತಿ ಇವಾಗ ಮೈಸೂರಲ್ಲಿ ಏನು ದಸರಾ ಆಚರಣೆ ಮಾಡ್ತಾ ಇರಲ್ಲ, ಅದ್ರ ಮೇಲ್ಗಡೆ ಅಂಬಾರಿ ಜಂಬೂ ಸವಾರಿ ನಡೀತಲ್ಲ, ಆನೆ ಮೇಲ್ಗಡೆ ಅಂಬಾರಿ ನೆಟ್ಟು ಚಾಮುಂಡೇಶ್ವರಿ ಮೂರ್ತಿ ನೆಟ್ಟು ಮೆರವಣಿಗೆ ಮಾಡ್ತಾರೆ. ಹೌದಾ? ಬಟ್ ವಿಜಯನಗರ ಕಾಲದಲ್ಲಿ ಆನೆ ಮೇಲ್ಗಡೆ ಅಂಬಾರಿ ನೆಟ್ಟು ತಾಯಿ ಭುವನೇಶ್ವರಿಯ ಮೂರ್ತಿ ನೆಟ್ಟು ಆಗಿನ ಕಾಲದಲ್ಲಿ ಗಜಶಾಲೆ ಅಂತ ಇದೆ. ಆ ಗಜಶಾಲೆಯಿಂದ ಮಹಾನವಮಿ ದಿಬ್ಬ ಬರುತ್ತೆ, ದಸರಾ ದಿಬ್ಬ, ಅಲ್ಲಿ ತನಕ ಮೆರವಣಿಗೆ ಮಾಡ್ತಾ ಇದ್ದಾರೆ. ಹೊರಗಡೆ ಒಂದು ದೊಡ್ಡ ಗೋಪುರ ನೋಡಿದ್ವಲ್ಲ, ಹಿರಿಯ ಗೋಪುರ. ಆ ಹಿರಿಯ ಗೋಪುರದ ನೆರಳು ಈ ಸಣ್ಣ ರಂಧ್ರದ ಮುಖಾಂತರ, ಹೋಲ್ ಮುಖಾಂತರ ನಿಮ್ಮ ಭಾಗದಲ್ಲಿ ಅಲ್ಲಿ ನೋಡಿ ಉಲ್ಟಾ ಕಾಣ್ತಾ ಇದೆ ನೋಡಿ ಸರ್. ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ ಸರ್ ಇದು. ಓಕೆ. ಇದಕ್ಕೆ ಸೈನ್ಸಲ್ಲಿ ಪಿನ್ ಹೋಲ್ ಕ್ಯಾಮ್ರಾ ಟೆಕ್ನಾಲಜಿ ಅಂತ ಹೆಸರು, ಸೂಜಿ ಪ್ರತಿಬಿಂಬ ಕೇಂದ್ರ ಅಂತ ಹೆಸರು ಸರ್. ಬಟ್ ಯಾಕೆ ಮಾಡಿದೆ ಅಂದರೆ ಒಂದು ರೀಸನ್ ಕೊಡ್ತಾರೆ ಸರ್. ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಹೊರಗಡೆ ಹೋಗುವಂಥ ಟೈಮಲ್ಲಿ ಆ ಗೋಪುರದ ಮೇಲ್ಗಡೆ ಕಳಸ ಮುಟ್ಟಕ್ಕಾಗಲ್ಲ. ಸೊ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಈ ಗೋಪುರದ ನೆರಳು ಉಲ್ಟಾ ಬಿಡ್ತಾ ಇದೆಯಲ್ಲ, ಆ ಗೋಪುರದ ಕಳಸನ ನಮಸ್ಕಾರ ಮಾಡಿ ಜನ ಹೊರಗಡೆ ಹೋಗ್ತಾ ಇದ್ರು. ಓಕೆ. ಆ ರೀಸನ್ಗೋಸ್ಕರ ಮಾಡಿರುವಂಥದ್ದು ಸರ್ ಇದು. ಕಾಣ್ತಾ ಇರೋದು ನಿಮಗೆ ಪುಷ್ಕರಣಿ. ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ನೀರನ್ನು ಬಳಸ್ತಾ ಇದ್ರು. ಇವಾಗ ಯಾವುದೇ ರೀತಿ ನೀರನ್ನು ಬಳಸ್ತಾ ಇಲ್ಲ. ಬಟ್ ವರ್ಷದಲ್ಲಿ 2 ಬಾರಿ ಹಂಪಿಯಲ್ಲಿ ಫಂಕ್ಷನ್ ಆಗುತ್ತೆ, ಉತ್ಸವಗಳಾಗುತ್ತೆ. ಸೊ ಡಿಸೆಂಬರಲ್ಲಿ ಶಿವ ಮತ್ತು ಪಾರ್ವತಿಯರ ನಿಶ್ಚಿತಾರ್ಥ ಆಗುತ್ತೆ, ಏಪ್ರಿಲಲ್ಲಿ ಶಿವ ಮತ್ತು ಪಾರ್ವತಿಯರ ಮದುವೆ ಆಗುತ್ತೆ. ಸೊ ಆ ಟೈಮಲ್ಲಿ ಒಂದು ಬೋಟಲ್ಲಿ ತೆಪ್ಪ ಇರ್ತದೆ, ತೆಪ್ಪದಲ್ಲಿ ಶಿವ ಮತ್ತು ಪಾರ್ವತಿಯರ ಮೂರ್ತಿನಿಟ್ಟು ಇದರೊಳಗೆ ತಿರುಗಿಸ್ತಾರೆ ಸರ್, ತೆಪ್ಪೋತ್ಸವ ಮಾಡ್ತಾರೆ. ಅದಕ್ಕೋಸ್ಕರ ತೆಪ್ಪೋತ್ಸವ ಅಂತ ಹೆಸರು ಕರಿತಾರೆ ಸರ್ ಎಲ್ಲ. ಸೊ ಗೈಸ್, ಗುಡಿ ನೋಡ್ಕೊಂಡು ಬಂದ್ವಿ. ಇವಾಗ ತುಂಗಭದ್ರಾ ರಿವರ್ ದಂಡೆ ಹೋಗ್ತಾ ಇದ್ದೀವಿ. ಹಂಪಿಗೆ ಬಂದರೆ ಕಂಪಲ್ಸರಿ ಗೈಡ್ ತೊಗೊಳ್ಳಿ, ತುಂಬ ವಿಷಯಗಳಿವೆ ನಮ್ಗೆ ಗೊತ್ತಿರಲಾರ್ದು. ಸೊ ಗೈಡಲ್ಲಿ ಹೇಳ್ತಾರೆ, ಇಲ್ಲಾಂದರೆ ಬಂದು ಮೂಕ ವೀಕ್ಷಕರ ಥರ ಎಲ್ಲ ನೋಡ್ಕೊಂಡು ಏನೂ ಗೊತ್ತಿರಲಿ ಅಂದರೆ ಹಿಸ್ಟ್ರಿ ರಿಲೇಟ್ ಮಾಡಲ್ಲಿ ವಾಪಸ್ ಹೋಗ್ಬಿಡ್ತೀವಿ. ಯಾವ ಥರ ಡೆವಲಪ್ ಮಾಡ್ತಿದ್ದಾರೆ ಈ ತುಂಗಭದ್ರಾ ರಿವರ್ ಫ್ರಂಟ್ನ ಅಲ್ಲಿ ನೋಡ್ಬೋದು ನೀವು. ಇದು ಹೊಸ ಕನ್ಸ್ಟ್ರಕ್ಷನ್ ನಡೀತಿದೆ ಇವಾಗ. ಸೊ ಒನ್ಸ್ ಕನ್ಸ್ಟ್ರಕ್ಷನ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇದೇ ರಿವರು. ನೀರಿಲ್ಲ, ಕಮ್ಮಿ ನೀರಿದೆ, ಬೇಸಿಗೆ ಅಲ್ವಾ.